ಗೊತ್ತಾಗುತ್ತೆ. ನಾವೇ ಇಟ್ಕೊಂಡಿದ್ದೇವೆ, ಎಲ್ಲ ಮಾಯನ ನಾವೇ ಇಟ್ಕೊಂಡಿದ್ದೇವೆ. ಹೆಣ್ಣು ಮಣ್ಣು ಹೊಣ್ಣಿಂದ ನಾವು ಇದ್ದೀವಿ, ಓಡಾಡ್ತಿದ್ದೀವಿ, ಹಿಂದೆ ಬಿದ್ದಿದ್ದೀವಿ ಅಂತ ಆದರೆ ದೇವ್ರೇನು ಮಾಡೋದು? ಅದರಲ್ಲಿರೋದು ಬರೀ ಬೇಜಾರು, ನೋವು, ದುಃಖ ಇಂಥದ್ದೇ ಇದೆ ಅಂತ ದೇವರು ಮಾನಸಿಕವಾಗಿ ಅಥವಾ ಒಂದು ಪಾಠದ ಮುಖಾಂತರ ನಮಗೆ ಒಂದು ಹೊಡೆತದ ಮುಖಾಂತರ ಕೂಡ ನಮ್ಗೆ ತಿಳಿಸ್ತಿದ್ದಾರೆ ಅಂತಾದರೆ ನಾವು ಮತ್ತೆ ಪುನಃ ಆದರೆ ಹಿಂದೆ ಹೋಗ್ತಿದ್ದೀವಿ ಅಂತಾದರೆ ಈ ದೇವರನ್ನು ಬೈಬಾರ್ದು. ಸುಮ್ಮನೆ ನಿಮ್ಮ ತಲೆ ಚೆನ್ನಾಗಿರುವಂಥ ಜೀವನನ ಬ್ರೈನ್ನ ಹಾಳು ಮಾಡಬೇಡಿ. ಅದೆಲ್ಲ ದೇವರು ಕೊಟ್ಟಿರೋದು, ನಾವು ಸೃಷ್ಟಿ ಮಾಡಿರೋದಲ್ಲ. ನಾವೊಂದಷ್ಟು ಬೇಜಾರು ದುಃಖನ ನಾವು ಈ ಒಂದು ದೇಹಕ್ಕೆ ಕೊಡ್ತಿದ್ವಿ, ಮನಸ್ಸಿಗೆ ಕೊಡ್ತಿದ್ವಿ, ಮೈಂಡಿಗೆ ಕೊಡ್ತಿದ್ವಿ ಅಂತ ನಮ್ಮ ಒಳಗಿರುವಂಥ ಪರಮಾತ್ಮ ಆತ್ಮ ವಿಲ 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 ಅಂತ ಒದ್ದಾಡ್ತಿರ್ತಾರೆ. ಅವ್ರು ಬಯಸುವಂಥದ್ದು ನಮ್ಮಿಂದ ಶಾಂತಿ ನೆಮ್ಮದಿ. ನಾವು ಕೊಡೋದೇ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂಥದ್ದು, ವರ್ಡಿಂಗ್ಸೇ ಗೊತ್ತಿಲ್ಲ. ಕೇಳಿರ್ಬೋದು, ಬಟ್ ನಮ್ಗೆ ಅನುಭವಕ್ಕೆ ಬಂದೇ ಇಲ್ಲ, ನಾವು ಅನುಭವಿಸಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಅದು ಏನಂತ. ಈಗ ನಾನು ಇಷ್ಟು ಮಾತಾಡ್ತಿದ್ದೀನಿ, ಬಟ್ ಇವನು ಏನಪ್ಪ ಮಾತಾಡ್ತಿದ್ದೀನಿ ಅಂತ ನೀವು ಕ್ವಶನ್ ಹಾಕೋದಕ್ಕಿಂತ ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದೊಂದು ಸೂಕ್ಷ್ಮತೆ ನೀವು ತಿಳ್ಕೊಬೇಕಾಗುತ್ತೆ. ಏನು ಇವನು ಪ್ರೆಸೆಂಟ್ ಏನಂತಿದ್ದಾನೆ, ಇದು ನಿಜವಾಗ್ಲೂ ಬದುಕೋಕ್ಕಾಗುತ್ತಾ? ಅಲ್ಲ ಇವನು ಸುಮ್ಮನೆ ಯೂಟ್ಯೂಬಲ್ಲಿ ಕಂಟೆಂಟ್ ಆಗಬೇಕು, ವೀಡಿಯೋ ಆಗಬೇಕು ಅಂತ ಮಾತಾಡ್ತಿದ್ದಾನ? ಆ ಥರನೂ ತಗೋಬೋದು. ಏನಕ್ಕಂದರೆ ಆ ಥರ ತಗೊಂಡು ಆ ಸೂಕ್ಷ್ಮತೆಗೆ ನೀವು ತಿಳ್ಕೊಳ್ತೀರಂತಾದರೆ ಅಲ್ಲಿ ಕೂಡ ಏನೊಂದು ಅಡ್ವಾಂಟೇಜ್ ಆಗುತ್ತೆ ನಿಮಗೆ. ಬಟ್ ಇವನೇನೋ ಒಂದು ಮಾತಾಡ್ತಿದ್ದಾನೆ, ಅಯ್ಯೋ ಸುಮ್ಮನೆ ನನಗೇನು ಲಾಸ್ ಇಲ್ಲ, ನಾನು ಪ್ರೆಸೆಂಟಾಗಿ ಬದುಕ್ತಿದ್ದೀನಿ. ಆ ಪ್ರೆಸೆಂಟಾಗಿ ಬದುಕಿಂತ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಿದ್ದೀನಿ. ಆಗೋಗಿರೋ ದುಃಖ, ಇನ್ನಾಗುವಂಥ ಭಯ ಬೇಡ. ಇವಾಗ ಏನಿದ್ದೀವಿ, ನಾಳೆ ಚಿಂತೆ ಮಾಡ್ತಿದ್ದೀವಿ. ಇವಾಗ ಸಂಜೆಗೆ ಏನಾಗುತ್ತೋ, ರಾತ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಎದ್ದೊಳ್ತೀವೋ ಅದು ಗೊತ್ತಿಲ್ಲ. ಸೊ ಅಂಥದ್ದಲ್ಲಿದ್ದರೆ ಭಯ ಇರುತ್ತೆ ನಿಮಗೆ. ಓಕೆ, ನೀವು ಎಂಜಾಯ್ ಮಾಡಲ್ಲ ಲೈಫನ್ನು ಎಂಜಾಯ್ ಮಾಡಲ್ಲ ನೀವು. ಒಂದಷ್ಟು ತಾಪತ್ರೆಯಲ್ಲಿ ಇನ್ನೂ ಬಿದ್ದು ಹೇಳ್ತೀರಿ ನೀವು. ಯಾರು ನಿಮ್ಮ ಕೈ ಹಿಡಿಯಲ್ಲ, ನಿಮ್ಮ ಕೈನ ನೀವೇ ಇಟ್ಕೋಬೇಕು. ಮಾಡಬೇಡಿ ತಪ್ಪು, ಪಡ್ಕೋಬೇಡಿ ಹಿಂಸೆ, ಬಿಟ್ಟಾಕಿ. ಯಾರಿಂದಾದ್ರೂ ಪ್ರಾಬ್ಲಮ್ ನಡೀತೆ ಅಂತ ಆದರೆ, ಒಂದು ವ್ಯಕ್ತಿಯಿಂದ ನಂಗೆ ಪ್ರಾಬ್ಲಮ್ ನಡೀತಿರೋದು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ನಮ್ಮ ರಕ್ತನಾಗಿರ್ಬೋದು, ನಾವು ಹಂಚ್ಕೊಂಡಿರೋಂಥ ವ್ಯಕ್ತಿಗಳಾಗಿರ್ಬೋದು, ಅವರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ, ಈ ಥರದ ಬೇಜಾರಾಗಿದೆ ಅಂತಾದರೆ ನೀವೇನು ಮಾಡಬೇಕು ಗೊತ್ತಾ? ಅದಕ್ಕೆ ಸೊಲ್ಯೂಷನ್ ಈ ಥರ ಮಾಡಿ, ಅವರನ್ನು ಒಂದಷ್ಟು ರಾಶಿ ಕಟ್ಟಿಗೆ ಹಾಕಿ ಅವರನ್ನು ಅದರ ಮೇಲೆ ಮಲಗಿಸಿ ಸುಟ್ಟುಬಿಡಿ. ಸತ್ರು ಅಂತ ಪಿಂಡನ್ನು ನೀವೇ ಬಿಟ್ಬಿಡಿ ಮಾನಸಿಕವಾಗಿ. ಇನ್ನು ಸತ್ತವ್ರ ಬಗ್ಗೆ ಏನಕ್ಕೆ ಚಿಂತೆ ಮಾಡ್ತೀರಾ? ಇದೊಂದು ಚಿಕ್ಕ ಸೊಲ್ಯೂಷನ್ ಹೇಳ್ತಿರೋದು ನಾನು. ಇಗ್ನೋರ್ ಮಾಡಿ, ನಿಮ್ಗೆ ಏನು ಕಷ್ಟ ಆಗುತ್ತೆ ಅದನ್ನ ಇಗ್ನೋರ್ ಮಾಡಿ. ನಿಮ್ಗೆ ಏನು ಬೇಜಾರು ಮಾಡಿದ್ರೆ ಇಗ್ನೋರ್ ಮಾಡಿ, ನಮ್ಗೆ ಅಗತ್ಯ ಇಲ್ಲ ಅವರು. ನಾವೇನಂತ ನಮ್ಗೆ ಗೊತ್ತಿರಬೇಕು. ನನ್ನ ಲೈಫಲ್ಲಿ ಏನು ನಡೀತಿರೋದನ್ನು ಅಬ್ಸರ್ವ್ ಮಾಡಬೇಕು. ಅದು ಅಬ್ಸರ್ವ್ ಮಾಡಿ ಏನೆಲ್ಲ ಮೈನಸ್ ಇದೆ ಅದನ್ನು ಪ್ಲಸ್ ಕಡೆಗೆ ತಗೊಬಿಡ್ಬೇಕು. ಪ್ಲಸ್ ಏನಿದೆ ಅದು ಚೆನ್ನಾಗಿ ಇಟ್ಕೊಳ್ಬೇಕು. ಅದನ್ನು ಇಷ್ಟು ಜೀವನ ನಾವು ನಮ್ಮನ್ನು ಕೆತ್ತಾ ಹೋಗಬೇಕು. ಬಟ್ ನಾನು ಇವಾಗಲೂ ಅಂತಿದ್ದೀನಿ, ನೀವು ಜೀವನನ ಅನುಭವಿಸಿ ಖುಷಿಯಿಂದಿರಿ. ಒಂದು ಅಜ್ಞಾನದಿಂದ ಹೊರಗೆ ಬನ್ನಿ, ಒಂದು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ. ಒಂದು ಅಷ್ಟು ಮೂಢನಂಬಿಕೆ ಅಜ್ಞಾನ ಇದೆ. ನಂದು ಕೆಲವೊಂದು ಯೂಟ್ಯೂಬ್ ನೀವು ನೋಡ್ತಾ ಹೋದರೆ, ವೀಡಿಯೋಸ್ ನೋಡ್ತಾ ಹೋದ್ರೆ ಅಂದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನಾನು ಏನು ಮಾತಾಡ್ತಿದ್ದೀನಿ ಅಂತ. ಒಂದಷ್ಟು ಅಟ್ಯಾಚ್ಮೆಂಟಿಂದ ಹೊರಗೆ ಬನ್ನಿ, ಒಂದು ಟಾಕ್ಸಿಕ್ಕಿಂದ ಹೊರಗೆ ಬನ್ನಿ. ಚೆನ್ನಾಗಿರ್ಬೇಕಾ ಲೈಫಲ್ಲಿ, ಎಂಜಾಯ್ ಮಾಡಬೇಕಾ? ಅದು ಏನಾದರೂ ನೀವು ಒಂದು ಮುಂದಿನ ದಿನಗಳಲ್ಲಿ ಈ ಥರ ಆಗಬೇಕು ಅಂತ ಅದು ಪ್ರೆಸೆಂಟಲ್ಲಿ ನೀವು ಮಾಡಿ. ಒಂದು 10 ರೂಪಾಯಿ ಪ್ರೆಸೆಂಟ್ ಇವಾಗ ಪ್ರೆಸೆಂಟ್ ಸಿಚುವೇಷನ್ ಇದೆ, ಇವತ್ತೊಂದು 10 ರೂಪಾಯಿ ಹಾಕ್ಬಿಡಿ. ನಾಳೆ ಹಾಕ್ತೀನಿ ಅನ್ನೋದಲ್ಲ, ಇವತ್ತೊಂದು 10 ರೂಪಾಯಿ ಹಾಕ್ಬಿಡಿ. ಪ್ರೆಸೆಂಟ್ ಸಿಚುವೇಷನ್ ನೀವು ಏನೋ ಮಾಡ್ತಾ ಹೋಗ್ತೀರಾ ಅಂತನ್ನುವಾಗ ಅದು ಫ್ಯೂಚರಲ್ಲಿ ಒಂದು ದೊಡ್ಡ ಮರ ಆಗಿಬಿಡುತ್ತೆ. ಫ್ಯೂಚರ್ ಚಿಂತೆ ಬೇಡಿ, ಪ್ರೆಸೆಂಟಲ್ಲಿ ಏನಾದರೂ ಮಾಡಿ, ಪ್ರೆಸೆಂಟಲ್ಲಿ ಏನಾದರೂ ಬದುಕಿ, ಪ್ರೆಸೆಂಟಲ್ಲಿ ಏನಾದರೂ ನೀವು ತಿತ್ಕೊಳ್ಳಿ. ಇಲ್ಲೇ ಮೇಯ್ನ್ ಇರುವಂಥದ್ದು. ನಮಗೇನು ಟೈಮ್ ಕೊಟ್ಟಿದ್ದಾರೆ, ನಮ್ಮಿಂದ ಏನು ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೋ. ಏನು ಅಜ್ಞಾನದಲ್ಲಿದೆ ಜ್ಞಾನಕ್ಕೆ ಬಾ. ನಿನಗೆ ಏನೆಲ್ಲ ನಾನು ಪಾಠ ಹೇಳ್ಕೊಟ್ಟಿದ್ದೀನಿ ಅದನ್ನು ತಲೆಯಲ್ಲಿ ಇಟ್ಕೋ. ಇನ್ನು ಮುಂದಿನ ದಿನಗಳಲ್ಲಿ ಅದು ಮುಂದಕ್ಕೆ ಮಾಡೋಕ್ಕೆ ಹೋಗಬೇಡ ಅನ್ನೋದನ್ನು ದೇವರು ಭಾರಿ ಸ್ಪಷ್ಟವಾಗಿ ಕೆಲವೊಂದು ಸಿಚುವೇಷನಿಂದ, ನಮ್ಮಿಂದ, ನಮ್ಮ ಆಯ್ಕೆಯಿಂದ, ನಮ್ಮ ಡಿಸಿಷನಿಂದ ಒಂದಷ್ಟು ಪಾಠ ಸಮಯ ಆಗಿರ್ಬೋದು ಕಲಿಸಿಕೊಟ್ಟಿದೆ. ಇದನ್ನು ರಿಪೀಟ್ ಮಾಡಬೇಡಿ. ರಿಪೀಟ್ ಮಾಡಿದರೆ ಅದು ಏನು ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ, ನಿಮ್ಮ ಜೀವನ ಅಂತ ಹೇಳ್ಬೇಕಾಗುತ್ತೆ. ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ಏನಿದೆ ನೆಮ್ಮದಿಯಾಗಿ ಬದುಕಿ. ರೆಸ್ಟ್ ಇನ್ ಪೀಸ್. ಇನ್ನು ನಾವು ಸತ್ತಂತ ನಮ್ಮ ಗೋರಿ ಮೇಲೆ ಏನೋ ಇಡುವಂಥದ್ದಲ್ಲ, ಅದು ಬೇಡ. ಆ ಜೀವನ ಬೇಡ.
ಜೀವನ ನಮ್ಗೆ ದೇವರು ಕೊಟ್ಟಿದ್ದಾರೆ ಪವಿತ್ರವಾಗಿರುವಂಥದ್ದು, ಸಾರ್ಥಕತೆ ನಾವು ಮಾಡ್ಕೋಬೇಕು ಅದನ್ನು. ಭಾರಿ ಧರ್ಮ ಪ್ರಕಾರವಾಗಿ ಅಚ್ಚುಕಟ್ಟೆಯಲ್ಲಿ ಅಷ್ಟು ಕ್ವಾಲಿಟಿಯನ್ನು ಇಟ್ಕೊಂಡು ಯಾರು ಬೇಕು ಯಾರು ಬೇಡ, ಯಾವುದು ಒಳ್ಳೇದು ಯಾವುದು ಕೆಟ್ಟದು ತೀರ್ಮಾನ ಮಾಡುವಂಥ ಒಂದು ಕ್ವಾಲಿಟಿ ನಮ್ಮಲ್ಲಿ ಹುಟ್ಟಬೇಕು, ಬೆಳಿಬೇಕು. ಆ ಬೆಳೆದ್ರೇ ನಾವು ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ಜೀವನ ನಾವು ಮಾಡ್ತೀವಿ. ಆ್ಯಸ್ ಎ ಪ್ರೆಸೆಂಟ್ ಸಿಚುವೇಷನಲ್ಲಿ ಬದುಕಿದ್ರೆ, ಇಲ್ಲಂತಾದರೆ ಇದೇ ಗೋಲು. ಜೀವನ ಅನ್ನೋದು ನಿರಾಸೆ, ಜೀವನ ಅನ್ನೋದು ಒಂಥರ ಡ್ಯಾಮೇಜ್ ಮಾಡಿಕೊಂಡು ಅದರಲ್ಲಿ ಇನ್ಯಾವುದು ಹುಲ್ಲು ಹುಟ್ಟಬಾರ್ದು. ಆದರೆ ಆ ರೀತಿಯಲ್ಲಿ ಒಂದು ಮರುಭೂಮಿ ಥರ ಮಾಡಿಬಿಡ್ಬೇಡಿ. ಲೈಫ್ ಬರೀ ಒಂದಷ್ಟು ಕಚ್ಚಾಟ, ಜಂಜಾಟ, ಒಂದಷ್ಟೊಂದು ಆಸೆ ಇಟ್ಕೊಂಡೆಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಬೇಜಾರು ಮಾಡಿಕೊಂಡು ಹಿಂಸೆ ಪಟ್ಟು ಇರುವಂಥದ್ದೆಲ್ಲ ಜೀವನ ಬೇರೆಯೇ. ನಾವೇನು ತಿಳ್ಕೊಂಡಿದ್ದೀವಿ ಇದೆಲ್ಲ ಅಜ್ಞಾನ. ಜ್ಞಾನ ಅನ್ನೋದು ಬೇರೆಯೇ. ಅದೇ ಜ್ಞಾನ ಬರಬೇಕಂತಂದ್ರೆ ಪ್ರೆಸೆಂಟ್ ಲೈಫಲ್ಲಿ ನೀವು ಇರಲೇಬೇಕು. ಪ್ರೆಸೆಂಟ್ ಲೈಫ್. ಓಕೆ, ನಾನು ಆದಷ್ಟು ಬೇಗ ಈ ಪ್ರೆಸೆಂಟ್ ಲೈಫ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ನಾನು ಇನ್ನೊಂದಷ್ಟು ಒಂದು ಸ್ಪಷ್ಟತೆ ಕೊಡ್ತೀನಿ. ಬಟ್ ಈ ವಿಡಿಯೋ ನಾನು ಮಾಡ್ತಿರೋಂಥ ವಿಡಿಯೋ ಎಷ್ಟರ ಮಟ್ಟಿಗೆ ಒಂದು ಕಮೆಂಟ್ ಆಗಿರ್ಬೋದು, ಆ ಒಂದು ಬೇಸ್ಮೆಂಟಲ್ಲಿ ಯಾವುದಾದ್ರೂ ಒಂದು ಕಮೆಂಟ್ನ ಪಿಕ್ ಮಾಡಿ ನಾನು ಮಾತಾಡ್ತೀನಿ. ಮುಂದಿನ ಒಂದು ಇದರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.